ಏನಾದ್ರೂ ಹೈಕಮಾಂಡ್ಗೆ ರಾಜ್ಯಸಭಾ ಸದಸ್ಯ ಸ್ಥಾನ ಕೊಡ್ರಿ ಅಂತ ಏನಾದ್ರು ಬೇಡಿಕೆ ಇಡುವಂತ ಸಾಧ್ಯತೆಗಳಿದೆಯಾ? ನಾನು ಯಾವುದೇ ಬೇಡಿಕೆಗಳನ್ನ ಅವ್ರ ಮುಂದೆ ಇಟ್ಟಿಲ್ಲ. ಯಾಕಂದ್ರೆ ಎಲ್ಲ ಕಾರ್ಯಕರ್ತರು ರಾಮ್ಲವ್ರು ಇವತ್ತು ಅಧಿಕಾರ ಇಲ್ಲ. ಯಾಕಂದ್ರೆ ನಾನು ಮುಂಚೆ ಕೂಡ ಹೇಳಿದ್ದೆ, ಅವಕಾಶ ಕೊಟ್ರೆ ನನಗೆ ಒಂದು ಸ್ಥಾನ ಕೊಡ್ರಿ. ಯಾಕಂದ್ರೆ ಇವತ್ತು ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೋತೋಗ್ಬಿಟ್ಟಿವಿ. ಇವತ್ತು ಅಧ್ಯಕ್ಷರು ಸ್ಥಾನ ಬಂದಂತ ಟೈಮಲ್ಲಿ ಎಲ್ಲರೂ ಕೂಡ ಇವತ್ತು ಡಿಬೇಟ್ ಆಗ್ತಾ ಇದೆ, ಯಾರು ಶಕ್ತಿವಂತರು ಅನ್ನೋಂಥದ್ದು ಡಿಬೇಟ್ ಆಗ್ತಾ ಇದೆ. ಇವತ್ತು ಎಲ್ಲರೂ ಸೇರಿಕೊಂಡು ಇವತ್ತು ಅವರು ಶಕ್ತಿವಂತರು ಇವರು ಶಕ್ತಿವಂತರು ಅನ್ನೋದಕ್ಕಿಂತ ಇವತ್ತು ಪಾರ್ಟಿ ಸಂಘಟನೆ ವಿಚಾರ ಬಂದಂತ ಟೈಮಲ್ಲಿ ಎಲ್ಲರೂ ಕೂಡ ಸೇರಿ ಇವತ್ತು ನನ್ನ ಶಕ್ತಿ ಇಷ್ಟು ನಿನ್ನ ಶಕ್ತಿ ಅನ್ನೋದಕ್ಕಿಂತ ಪಾರ್ಟಿ ವಿಜೇಂದ್ರ ಅವರ ಅಧ್ಯಕ್ಷರಾಗಿದ್ರೆ ಅವರು ಮುಂದುವರಿಲ್ಲ, ನಮ್ದೇನು ಅಭ್ಯಂತರ ಇಲ್ಲ. ಆಕಸ್ಮಿಕವಾಗಿ ಏನಾರ ಅವಕಾಶಗಳಿದ್ರೆ ನಮಗೆ ಕೂಡ ಅವಕಾಶ ಮಾಡಿಕೊಡ್ರಿ ಅನ್ನಂತ ಮಾತನ್ನು ಹೇಳಿದ್ವಿ. ಅಂದ್ರೆ ರಾಜ್ಯಾಧ್ಯಕ್ಷರ ಆಕಾಂಕ್ಷೆ ಕೂಡ ಆಗಿದೆ. ನಾವು ಆವತ್ತು ಕೇಳಿದ್ವಿ, ಇವತ್ತು ಕೂಡ ಕೇಳ್ತೇವೆ, ಅವಕಾಶ ಇದ್ರೆ ಮಾಡಿಕೊಡ್ರಿ ಅಂತ ಕೇಳ್ತೇವೆ. ಅದರಲ್ಲಿ ಪ್ರಶ್ನೆ. ಯತ್ನಾಳ್ ಬಣದ ಬಗ್ಗೆ ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಬಹಳ ಸ್ಪಷ್ಟವಾಗಿ ಅವತ್ತು ಕೂಡ ಯತ್ನಾಳ್ ಅವ್ರ ಹತ್ರ ಕೂಡ ನಾನು ಮಾತಾಡಿದ್ದೀನಿ. ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿಂದ ಕೆಲಸ ಮಾಡ್ಬೇಕನ್ನಂತ ವಿಚಾರ ಕೂಡ ನಾವು ಹೇಳಿದ್ವಿ. ಯಾವುದೇ ವಿಚಾರದಲ್ಲಿ ಕೂಡ ಯತ್ನಾಳ್ ಅವರು ಕೂಡ ಪಾರ್ಟಿ ಬಿಟ್ಟು ಪಾರ್ಟಿಯನ್ನು ಹೊರತುಪಡಿಸಿ ಯಾರು ಇಲ್ಲ. ಕೆಲವೊಂದು ಸಂದರ್ಭದಲ್ಲಿ ಅವ್ರು ಎಲ್ಲೊಂದು ಕಡೆ ನೋವಾದಂತ ಟೈಮಲ್ಲಿ ಈ ರೀತಿ ಪಾರ್ಟಿ ಪರವಾಗಿ ವ್ಯಕ್ತಿಗಳ ಪರವಾಗಿ ಅವರು ಟೀಕೆ ಮಾಡಿರ್ಬೋದಾಗ್ಲಿ, ಪಾರ್ಟಿ ಪರವಾಗಿ ಯಾವತ್ತೂ ಕೂಡ ಟೀಕೆಯನ್ನು ಮಾಡಂತ ಕೆಲಸ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಮಾಡಿಲ್ಲ. ಪಾರ್ಟಿ ಅಂದ ತಕ್ಷಣ ನಾವೆಲ್ಲರೂ ಕೂಡ ಸೇರಿ ಮತ್ತೆ ಪುನಃ ಅಧಿಕಾರಕ್ಕೆ ತರಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡಂತ ವ್ಯಕ್ತಿಗಳೇ ಆಗ್ಲಿ, ಪಾರ್ಟಿಯನ್ನು ಹೊರತುಪಡಿಸಿ ನಾವು ಕೆಲಸ ಮಾಡ್ತೀವಿ ಅನ್ನೋಂಥ ವ್ಯಕ್ತಿಗಳು ಯಾರಲ್ಲ. ಹಂಗಾಗಿ ಪಾರ್ಟಿ ಸಲುವಾಗಿ ಎಲ್ಲರೂ ಕೂಡ ಒಂದಾಗ್ತಾರೆ. ಕೆಲವೊಂದು ವ್ಯಕ್ತಿ ವಿಚಾರಗಳಲ್ಲಿ ಕೆಲವು ಅಸಮಾಧಾನ ಇರಬಹುದು, ಅದ್ರ ಕೂಡ ಸರಿಪಡಿಸುವಂತ ಕೆಲಸ ನಮ್ಮ ರಾಷ್ಟ್ರೀಯ ನಾಯಕರು ಮಾಡ್ತಾರೆ. ನಿಮ್ಮ ನಾಯಕರ ಒಂದು ಪ್ರತಿಷ್ಠೆಗೆ ಕಾರ್ಯಕರ್ತರಲ್ಲಿ ಗೊಂದಲ ಜಾಸ್ತಿನೇ ಆಗುತ್ತೆ ಅನ್ನುವಂತ ಆರೋಪಗಳು. ಈಗ ನಾಯಕರು ನಿಮ್ದೊಂದು ಬಣ ಅವ್ರದ್ದೊಂದು ಬಣ, ಈಗ ಈ ತರ ಆಗೋದ್ರಿಂದ ಕಾರ್ಯಕರ್ತರಲ್ಲಿ ಗೊಂದಲ ಆಗುತ್ತೆ, ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತ ಒಂದು. ನಾವು ಯಾವತ್ತಿದ್ರು ಕೂಡ ಪಾರ್ಟಿ ಜೊತೆಲಿ ಕೆಲಸ ಮಾಡಿದಂಥವ್ರು, ಪಾರ್ಟಿ ಶ್ರೇಷ್ಠನ್ನು ಬಯಸಿದಂಥವ್ರು, ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ಇಡೀ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಕೂಡ ನಾವು ಅಡ್ಡಾಡಿದಂತ ವ್ಯಕ್ತಿಗಳು. ಕೆಲವೊಂದು ಸಂದರ್ಭದಲ್ಲಿ ಪಾರ್ಟಿ ಇವತ್ತನ ಅಧಿಕಾರಕ್ಕೆ ಬರುವಂತ ವಿಚಾರದಲ್ಲಿ ನಾವು ಅಳಿಲು ಸೇವೆಯನ್ನು ಕೂಡ ಮಾಡ್ಕೊಂತ ಬಂದಿದ್ವಿ. ಯಾವತ್ತು ಕೂಡ ಪಾರ್ಟಿ ಅನ್ನಂತ ಬಂದಂತ ಟೈಮಲ್ಲಿ ಬಸವರಾಜ ಪಾಟೀಲ್ ಯತ್ನಾಳ್ ಅವರಾಗಿರ್ಬೋದು, ನಂತರ ವಿಜೇಂದ್ರ ಅವರಾಗಿರ್ಬೋದು, ಯಡಿಯೂರಪ್ಪ ಅವರ ಮಾರ್ಗದರ್ಶನದಲ್ಲಿ ಕೂಡ ಎಲ್ಲ ನಡ್ಕೊತಾ ಬಂದಿದ್ವಿ. ಕೆಲವೊಂದು ಅಸಮಾಧಾನಗಳು ಇರೋ ಕಾರಣ ಅದು ಕಮ್ಯುನಿಕೇಶನ್ ಗ್ಯಾಪ್ ಆಗಿರೋ ಕಾರಣ ಆ ಕಮ್ಯುನಿಕೇಶನ್ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ಮಾಡುವಂತ ಕೆಲಸ ಮಾಡ್ತಾರೆ. ಸರ್, ನಿಮಗೇನಾದ್ರೂ ಪ್ರಧಾನಮಂತ್ರಿಗಳು ಏನಾದ್ರು ಫೋನ್ ಏನಾದ್ರು ಮಾಡಿದ್ರೆ ಈ ಬೆಳವಣಿಗೆ? ಇಲ್ಲ, ಯಾವುದೇ ಪ್ರಧಾನಮಂತ್ರಿಗಳು ಮಾಡಿಲ್ಲ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಡ್ರಿ ಅಂತ.